ಪ್ರಜ್ವಲ್ ಹುಡುಕಿ ಕೊಟ್ಟ ಅವರಿಗೆ 1 ಲಕ್ಷ ಬಹುಮಾನ ಕೊಡುವುದಾಗಿ ಹೇಳಿರುವುದು. 1 ಲಕ್ಷ ಬಹುಮಾನ ಕೊಡುವುದಾಗಿ ಜನತಾ ಪಕ್ಷದ ಪೋಸ್ಟರ್ ಅನ್ನ ಈಗಾಗಲೇ ಬಿಡುಗಡೆ ಮಾಡಿರುವಂತದ್ದು. ಪ್ರಜ್ವಲ್ ಹುಡುಕುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿಫಲ ಆಗಿದೆ. ಆರೋಪಿ ಪ್ರಜ್ವಲ್ ಹುಡುಕಿ ಕೊಟ್ರೆ ಬಹುಮಾನ ಕೊಡ್ತೇವೆ ಅಂತ ಹೇಳಿ 1 ಲಕ್ಷ ಬಹುಮಾನ ಕೊಡುವುದಾಗಿ ಪೋಸ್ಟರ್ ಅನ್ನ ಜೆಡಿಎಸ್ ಈಗ ಅಂಟಿಸಿರುವಂತದ್ದು. ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಎಸ್ಐಟಿ ತನಿಖೆ ಮುಂದುವರೆಸಿದೆ. ಆದರೆ ಪ್ರಜ್ವಲ್ ಎಲ್ಲಿದ್ದೀಯಪ್ಪ ಅನ್ನುವಂತ ಪ್ರಶ್ನೆಗಳು ಅಥವಾ ತನಿಖೆ ಮುಂದುವರಿಯುವಂತಹ ಸಂದರ್ಭದಲ್ಲಿ ಈಗ ಪ್ರಜ್ವಲ್ ಅನ್ನ ಹುಡುಕಿ ಕೊಟ್ಟವ್ರಿಗೆ ನಾವು 1 ಲಕ್ಷವನ್ನ ಕೊಡ್ತೇವೆ ಅಂತೇಳಿ ಜೆಡಿಎಸ್ ತನ್ನ ಪ್ರಕಟಣೆಯಲ್ಲಿ ಏನು ಬಿಡುಗಡೆ ಮಾಡಿರುವಂತದ್ದು. ಪೋಸ್ಟರ್ ಅನ್ನ 1 ಲಕ್ಷ ಬಹುಮಾನ ಕೊಡುವುದಾಗಿ ಜನತಾ ಪಕ್ಷ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಿದೆ. ಪ್ರಜ್ವಲ್ ಅನ್ನ ಹುಡುಕುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಆರೋಪಿ ಪ್ರಜ್ವಲ್ ಹುಡುಕಿ ಕೊಟ್ರೆ ಬಹುಮಾನವನ್ನ ಕೊಡ್ತೇವೆ, 1 ಲಕ್ಷ ಬಹುಮಾನ ಕೊಡುವುದಾಗಿ ಪೋಸ್ಟರ್ ಅನ್ನ ಜೆಡಿಎಸ್ ಪಕ್ಷ ಇದೀಗ ಕಾರ್ಯಕರ್ತರು ಅಂಟಿಸಿರುವಂತದ್ದು. ಒಂದು ಕಡೆ ಎಸ್ಐಟಿ ತನಿಖೆ ಮುಂದುವರಿದಿದೆ, ಇನ್ನೊಂದು ಕಡೆ ವಿದೇಶದಲ್ಲಿ ಪ್ರಜ್ವಲ್ ತಲೆಮರೆಸಿಕೊಂಡಿದ್ದಾರೆ ಎನ್ನುವಂತ ಚರ್ಚೆ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಪ್ರಜ್ವಲ್ ಅವ್ರನ್ನ ಹುಡುಕಿಕೊಟ್ಟವ್ರಿಗೆ 1 ಲಕ್ಷ ಕೊಡ್ತೀವಿ ಅಂತೇಳಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಪೋಸ್ಟರ್ ಅನ್ನ ಹಿಡಿದುಕೊಂಡು ಈಗ ಒಂದು ಆಫರ್ ಅನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ರಾಜ್ಯದಲ್ಲಂತೂ ಹುಡುಕೋದಿಕ್ಕಾಗಲ್ಲ, ಅದು ಏನಿದ್ರು ಕಾನೂನಾತ್ಮಕವಾಗಿ ನಡೆಯುವಂತ ಕೆಲಸ. ಎಸ್ಐಟಿ ಈಗಾಗಲೇ ರೆಡ್ ಕಾರ್ನರ್, ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೊಟ್ಟಿದ್ರು ಕೂಡ ಪ್ರಜ್ವಲ್ ಅನ್ನ ರಾಜ್ಯಕ್ಕೆ ಕರೆತರುವ ಕೆಲಸ ಇನ್ನೂ ನಡೀತಾ ಇಲ್ಲ. ಒಂದು ರೀತಿ ದುಸ್ಸಾಹಸ ಆಗಿದೆ. ಇಂತಹ ಸಂದರ್ಭದಲ್ಲಿ ಜೆಡಿಎಸ್ ನ ಒಂದಷ್ಟು ಕಾರ್ಯಕರ್ತರು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಪ್ರಜ್ವಲ್ ಅನ್ನ ರಾಜ್ಯಕ್ಕೆ ಕರೆತರುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಹಾಗಾಗಿ ನಾವು ಯಾರು ಪ್ರಜ್ವಲ್ ಅನ್ನ ಹುಡುಕೊಡ್ತಾರೆ ಕರ್ಕೊಂಡ್ಬರ್ತಾರೆ ಅವರಿಗೆ 1 ಲಕ್ಷವನ್ನ ಕೊಡ್ತೀವಿ ಅಂತೇಳಿ ಒಂದು ಘೋಷಣೆಯನ್ನ, ಪೋಸ್ಟರ್ ಅನ್ನ ಇದೀಗ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಬಿಡುಗಡೆ ಮಾಡಿ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ.